ಈ ಒಂದು ಎಲಿಕೆರೆ ಸ್ಟೇಷನ್ ರೈಲ್ವೆ ಸುರಕ್ಷತೆ ಮತ್ತು ಜನರ ಒಂದು ಸುಗಮ ಸಂಚಾರದ ಸಲುವಾಗಿ ಇದು 2014ರಲ್ಲಿ ಇವತ್ತು ಸಹ ಅನುಮೋದನೆಗೊಂಡಿರುವಂತದ್ದು. ಈ ರಸ್ತೆ ಮೇಲ್ಸೇತುವೆ ಇದೀಗ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಾಗೆ, ಸಂಸದರು ಹೇಳಿದಾಗೆ ಬಹಳ ಒಂದು ಅತಿ ಎತ್ತರದ ಒಂದು ಇಂಜಿನಿಯರಿಂಗ್ನಲ್ಲಿ ಬಹಳಷ್ಟು ತಂತ್ರಜ್ಞಾನದಲ್ಲಿ ಸವಾಲಾಗಿರುವಂತಹ ಒಂದು ರೈಲ್ವೆ ಬ್ರಿಡ್ಜ್ ನಾವು ನೋಡಿದ್ದೀವಿ. ಇಷ್ಟು ಬಹುಶಃ 40 ಫೂಟು 50 ಫೂಟ್ ಎತ್ತರ ಇದೆ. ಆದರೆ ಇವತ್ತು ಇದು 2014ರಲ್ಲಿ ಪ್ರಾರಂಭ ಆಗಿ ಅಂದು ಬಹಳಷ್ಟು ಇದಕ್ಕೆ ಇಲ್ಲಿಯ ಭೂಸ್ವಾಧೀನದ ಒಂದು ಪ್ರಕ್ರಿಯೆಗೆ ವಿಳಂಬ ಆಗಿ 2023ರಲ್ಲಿ ಇವತ್ತು ಸಹ ಇದು ಅಂತಿಮವಾಗಿ ಪ್ರಾರಂಭ ಆಗಿ ಇವತ್ತು 26ಕ್ಕೆ ಇವತ್ತು ಸಹ ಲೋಕಾರ್ಪಣೆ ಆಗಿದೆ. ಈ ರೀತಿ ವಿಳಂಬಗಳು ಇವತ್ತು ಸಹ ವಿಶೇಷವಾಗಿ ಭೂಸ್ವಾಧೀನ ಬಹಳ ದೊಡ್ಡ ಸವಾಲು ಇವತ್ತು ಸಹ ರೈಲ್ವೆಲಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಮತ್ತೊಂದು ಯಾವುದೇ ರಸ್ತೆ ಇರ್ಬೋದು, ಎಲ್ಲದಕ್ಕೂ ಭೂಸ್ವಾಧೀನ ಬಹಳ ಕಷ್ಟಕರವಾದಂಥ ಕೆಲಸ. ಅದರಲ್ಲಿ ನಗರದಲ್ಲಿ ಮಾಡೋದಂತೂ ಬಹಳ ಇನ್ನೂ ಕಷ್ಟದ ಕೆಲಸ ಮತ್ತು ಬಹಳ ದೊಡ್ಡ ಪ್ರಮಾಣದ ಇವತ್ತು ಸಹ ಒಂದು ಭೂಸ್ವಾಧೀನದ ಖರ್ಚುಗಳು ಕೂಡ ಬರ್ತವೆ. ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳು ಸಿಕ್ಕಾಪಟ್ಟಿ ಇವತ್ತು ಸಹ ಆದೇಶಗಳನ್ನ ಮಾಡ್ತಾರೆ. ಒಂದು ಪರ್ ಸ್ಕ್ವೇರ್ ಫೀಟ್ ಇವತ್ತು ಸಹ ಇದು ಹೋಗ್ತದೆ. ಹೀಗಾಗಿ ಬಹಳ ತಡ ಆಗಿದ್ದು ಇವತ್ತು ಆಗಿದೆ. ಈ ರೀತಿ ಇದು ಆಗಬಾರ್ದು. ಮುಂದೆ ಬರುವಂಥ ದಿವಸಗಳಲ್ಲಿ ಇದು ಚುರುಕಾಗಿ ಆಗಬೇಕಾಗಿದ್ದ ನಮ್ಮೆಲ್ಲರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕರ್ತವ್ಯ ಅಂತ ಹೇಳಿ ಈ ಸೇತುವೆಗೆ ಒಟ್ಟು 15 ಕೋಟಿ ರೂಪಾಯಿ ಅಷ್ಟು ವೆಚ್ಚವಾಗಿದೆ. ಅದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 50-50 ವೆಚ್ಚ ಹಂಚಿಕೆ ಆಧಾರದಲ್ಲಿ ಕೈಗೆತ್ತಿಕೊಂಡಿದ್ದು. ಈಗಾಗಲೇ ರಾಜ್ಯ ಸರ್ಕಾರ ಸುಮಾರು 7.5 ಕೋಟಿ ರೂಪಾಯಿ ಅಷ್ಟು ವೆಚ್ಚವನ್ನು ಭರಿಸಿದೆ. ಮತ್ತು ಜೊತೆಗೆ ಕರ್ನಾಟಕ ಸರ್ಕಾರಕ್ಕೆ ಈ ಕಾಮಗಾರಿಗೆ ಅಗತ್ಯವಾಗಿದ್ದಂತಹ ಭೂಸ್ವಾಧೀನ ಪ್ರಕ್ರಿಯೆ ಕೂಡ 11.84 ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ. ಅಂದರೆ ಒಟ್ಟು ಈ ಮೇಲ್ಸೇತುವೆಗೆ ಕಾಮಗಾರಿ ರಾಜ್ಯ ಒಟ್ಟು 19.34 ಕೋಟಿ ರೂಪಾಯಿಗಳನ್ನು ಭರಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮಿಕ್ಕಿದಂತೆ ರಾಜ್ಯ ಸರ್ಕಾರ ಇವತ್ತು ಉಚಿತವಾಗಿ ಭೂಮಿ ನೀಡಿಕೆ ಮತ್ತು 50-50 ವೆಚ್ಚದ ಸೂತ್ರದ ಪ್ರಕಾರ ಹಲವು ರೈಲ್ವೇಜ್ಗಳನ್ನ ಇವತ್ತೊಂದು ಕೈಗೊಳ್ಳೋದಕ್ಕೆ ಸಹಕರಿಸುತ್ತದೆ. ಆ ವಿಚಾರಗಳನ್ನ ಸುದೀರ್ಘವಾಗಿ ನಾನು ಹೇಳಲಿಕ್ಕೆ ಬಯಸಲು ಸುಮಾರು 9 ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದು ಭೂಸ್ವಾಧೀನ ಪ್ಲಸ್ ರಾಜ್ಯ ಸರ್ಕಾರ ಮತ್ತು 50-50 ಅನುದಾನದಲ್ಲಿ ಇವತ್ತು ಸಹ ಅಂದು ಎಸ್ ಎನ್ ಕೃಷ್ಣ ಅವರಿದ್ದಾಗ ಪ್ರಾರಂಭ ಮಾಡಿರುವಂತದ್ದು. ಇದೆಲ್ಲ ನಾವು ಶೇರಿಂಗ್ ಇದನ್ನು ಮಾಡಿದಾಗ ಈಗಾಗಲೇ ಈ ಎಲ್ಲ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಸುಮಾರು 5,757 ಕೋಟಿ ರೂಪಾಯಿಗಳನ್ನ ಮತ್ತು ಯೋಜನೆಗೆ ಒಟ್ಟು 16,916 ಎಕರೆ ಜಮೀನನ್ನ ಇವತ್ತು ರಾಜ್ಯಕ್ಕೆ ಕೊಡುವಂತ ಅಗತ್ಯವಿದೆ. ಅದರಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಸುಮಾರು 14,000 ಎಕರೆ ಭೂಮಿಯನ್ನ ಸ್ವಾಧೀನ ಪಡ್ಕೊಂಡು ಇವತ್ತು ಇನ್ನೂ 2,811 ಎಕರೆ ಇವತ್ತು ಸಹ ಭೂಮಿ ಸ್ವಾಧೀನ ಪ್ರಕ್ರಿಯೆ ಇವತ್ತು ಸಹ ಮಾತ್ರ ಇವತ್ತು ಸಹ ಬಾಕಿ ಇದೆ. ಇದು ಬಹಳ ಸವಾಲಿನ ಕೆಲಸ. ಮತ್ತು ಈ ರಸ್ತೆ ಮೇಲ್ಸೇತುವೆಗಳು ಎಲ್ಲೆಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಇವತ್ತು ಒಂದು ಟ್ರಾಫಿಕ್ ಸೆನ್ಸಸ್ ಅನ್ನು ಮಾಡ್ಕೋತೀವಿ, ಅದು ಹೆಚ್ಚಿಗಿದ್ದಾಗ ಈ ಮೇಲ್ಸೇತುವೆಗಳನ್ನ ಮತ್ತು ರೈಲ್ವೆ ಓವರ್ ಬ್ರಿಡ್ಜು, ರೈಲ್ವೆ ಅಂಡರ್ ಬ್ರಿಡ್ಜ್ ಅಂತ ಹೇಳಿ ಅಂತೀವಿ, ಇದನ್ನು ಮಾಡುವಂತಹದ್ದನ್ನ ಇವತ್ತು ತೆಗೆದುಕೊಂತ ಇದರಿಂದ ಏನಾಗ್ತದೆ, ಇವತ್ತು ನಗರದಲ್ಲಿ ಇವತ್ತು ಈ ಟ್ರಾಫಿಕ್ ಮೂವ್ಮೆಂಟ್ಗೆ ಬಹಳ ಒಂದು ಸಮಯ ಉಳಿತದೆ. ಇವತ್ತು ಸಹ ಟ್ರಾಫಿಕ್ ಜಾಮ್ ಆಗುವಂತದ್ದು ಸಮಯ ಒಂದು ಕಟ್ ಡೌನ್ ಮಾಡಲಿಕ್ಕೆ ಇವತ್ತು ಬಹಳಷ್ಟು ಅನುಕೂಲ ಆಗ್ತದೆ. ಹೀಗಾಗಿ ನಾನು ಇನ್ನೂ ಕೆಲವೊಂದು ವಿಚಾರಗಳನ್ನ ಇವತ್ತು ಸೋಮಣ್ಣ ಅವರು ನಮ್ಮ ಸಚಿವರು ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಾಗೆ ಬಹಳ ಒಂದು ಚುರುಕಾಗಿ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಬಹಳ ರಾಜ್ಯದ ಯೋಜನೆಗಳ ಬಗ್ಗೆ, ಯಾಕಂದ್ರೆ ನಾವು ಇದ್ದದನ್ನ ಹೇಳಬೇಕು ಇವತ್ತು ಸಹ, ಯಾಕಂದ್ರೆ ನಾವು ಯಾವುದಕ್ಕೆ ಅವ್ರಿಗೆ ವಿನಂತಿಯನ್ನು ಮಾಡ್ಕೋತೀವಿ ತತ್ಕ್ಷಣ ಅವತ್ತು ಸಹ ಅದ್ರ ಬಗ್ಗೆ ಇವತ್ತು ಸಹ ಅವ್ರ ಕಾಳಜಿಯನ್ನ ವಹಿಸಿ ಅದನ್ನ ಜಾರಿ ತರುವಂತ ಪ್ರಯತ್ನವನ್ನ ಇವತ್ತು ಸಹ ನಮ್ಮ ಸಚಿವರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಾತನ್ನ ಬಹಳ ಹೆಮ್ಮೆಯಿಂದ ಇವತ್ತು ಸಹ ಅವ್ರಿಗೆ ನಾನು ಅವ್ರ ಕಾರ್ಯದ ಬಗ್ಗೆ ನಾನು ನನ್ನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಈಗಾಗಲೇ ಬೆಂಗಳೂರಿನಲ್ಲಿ ಇವತ್ತು ಸಹ ಏನು 100 ಉಪ ನಗರ ರೈಲ್ವೆ ಯೋಜನೆ ಒಂದು ಸಾಲೋದಿಲ್ಲ.
ಜೊತೆಗೆ ಬೆಂಗಳೂರಿನಿಂದ 100 ಕಿಲೋಮೀಟರ್. ಸರ್, ನಮ್ಮ ಒಂದಷ್ಟು ರಿಕ್ವೆಸ್ಟ್ ಅದಾವ ನಿಮಗೆ, ಈಗ ಸಿಕ್ಕಿರಿ ನಾವು ಒಂದು ಸ್ವಲ್ಪ ಹೇಳ್ಬಿಡ್ತೀವಿ. ಇವತ್ತು ಬೆಂಗಳೂರಿನಿಂದ 100 ಕಿಲೋಮೀಟರ್ಸ್ ಏನಿದೆ, 100 ಕಿಲೋಮೀಟರ್ ಸುತ್ತಮುತ್ತ 100 ಕಿಲೋಮೀಟರ್ ವರೆಗೆ ನೀವು ಈ 4 ಲೇನ್ ಮಾಡೋದ್ರಿಂದ ಇವತ್ತು ದಿವಸ ನಮಗೆ ಜನದಟ್ಟಣೆಗೆ ಇದು ಮಾಡಿ ಕೊಡೋದಲ್ಲದೆ ಇವತ್ತು ದಿವಸ ಕೆಲಸ ಮಾಡೋಂಥವ್ರಿಗೆ, ಇವತ್ತು ದಿವಸ ಕೆಲಸಕ್ಕೆ ಬರೋರು ಬೆಂಗಳೂರಿಗೆ, ಅವರಿಗೆ ಬೇರೆ ಕಡೆ ಇದ್ಕೊಂಡು ಅಲ್ಲಿ ಮನೆ ಕಟ್ಕೊಂಡು ಅಥವಾ ಮನೆ ಬಾಡಿಗೆ ತಗೊಂಡು ಅವರ ಇದಕ್ಕೆ ಇವತ್ತು ದಿವಸ ಬಹಳ ಅನುಕೂಲ ಆಗ್ತದೆ. ಯಾಕಂದ್ರೆ ನಾನು ಚಿಕ್ಕವರಿದ್ದ ನಾವು ಮುಂಬೈ ಕರ್ನಾಟಕದಿಂದ ಬಂದವರು, ವಿಜಯಪುರದವರು, ಬಗ್ಗಕ್ಕ ಮಹಾರಾಷ್ಟ್ರ. ಡಾಕ್ಟರ್ ಸಾಹೇಬ್, ಅಲ್ಲಿ ಪುಣೆದಲ್ಲಿ ಒಂದು ಡೆಕ್ಕನ್ ಕ್ವೀನ್ ಅಂತ ಹೇಳಿ ಒಂದು ಟ್ರೈನ್ ಇತ್ತು. ಆಗಿನ ಕಾಲದಾಗ 30 ವರ್ಷ 40 ವರ್ಷ ಹಿಂದೆ ಪುನಾದಿಂದ ಮುಂಬೈಗೆ ಬೆಳಗ್ಗೆ ಅದು 7 ಗಂಟೆಗೆ ಬಿಡೋದು, 10 ಗಂಟೆಗೆ ಮುಂಬೈದಲ್ಲಿ, ಸಾಯಂಕಾಲ 6 ಗಂಟೆಗೆ ಬಿಟ್ಟು ರಾತ್ರಿ 9ಕ್ಕೆ ಕೆಲ್ಸಕ್ಕೆ ಹೋಗೋರು ಜನ ಪುಣೆದಿಂದ ಮುಂಬೈಗೆ ಹೋಗುವಂಥದ್ದು. ಹೀಗಿರುವಾಗ ತಾವು ಸಚಿವರಿದ್ದೀರಿ, ಬೆಂಗಳೂರಿಂದ 100 ಕಿಲೋಮೀಟರ್ ವರೆಗೆ ಇವತ್ತು ದಿವಸ ನಾವು ವಿಶೇಷವಾಗಿ ಇವತ್ತು ಈ 4 ಲೇನ್ ಮಾಡೋ ಮೂಲಕ ಅದು ಮಾಡಿದ್ರೆ ಸ್ಯಾಟಲೈಟ್ ಟೌನ್ಸ್ ಡೆವಲಪ್ ಆಗ್ತದೆ. ಬಾಡಿಗೆ ಮನೆಗಳು ಇವತ್ತು ದಿವಸ ಬಹಳ ಸಿಗ್ತದೆ. ಜನ ಮನೆಗಳನ್ನ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ಇವತ್ತು ದಿವಸ ಮನೆಗಳನ್ನ ತಗೊಳ್ಳೋದು, ಬಾಡಿಗೆ ತಗೊಳ್ಳೋದಕ್ಕೆ ಬಹಳ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಇವತ್ತು ದಿವಸ ಹೇಳಿ, ಹೀಗಾಗಿ ಬೆಂಗಳೂರು ತುಮಕೂರು, ಬೆಂಗಳೂರು ಮೈಸೂರು, ಬೆಂಗಳೂರು ಗೌರಿಬಿದನೂರು, ಹಿಂದೂಪುರ್ ಮತ್ತು ಬೆಂಗಳೂರು ಕೋಲ್ವಾರ್ ಈ ನಡುವೆ ಇವತ್ತು ಚತುಷ್ಪಥ ಇವತ್ತು ದಿವಸ 4 ವೇ ಸುತ್ತಮುತ್ತ ರೈಲ್ವೇಜನ್ನು ಕೈಗೊಳ್ಳಬೇಕು ಅಂತೇಳಿ ಈ ಸದನ ಹಿಂದೆನೂ ಕೂಡ ತಮ್ಮ ವಿನಂತಿ ಮಾಡ್ಕೊಂಡಿದ್ದೀನಿ. ಮತ್ತೊಮ್ಮೆ ಅದನ್ನ ವಿನಂತಿ ಮಾಡಿಕೊಳ್ಳದೆ ಇವತ್ತು ರಾಜ್ಯದಲ್ಲಿ ಸಂಚರಿಸುವಂತ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಈಗ ವಿಚಾರದಲ್ಲಿ ನಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ನಮ್ಗೆ ಆಗಬೇಕು ಅಂತೇಳಿ ನಮ್ಗೆಲ್ಲರ ಒಂದು ಆಶಯ ಆಗಿದೆ. ಯಾಕಂದ್ರೆ ಬೆಂಗಳೂರು ಕಲಬುರಗಿ, ಬೆಂಗಳೂರು ಹುಬ್ಬಳ್ಳಿ 1-2 ರೈಲು ಬಿಟ್ಟರೆ ಎಲ್ಲ ಮಾರ್ಗಗಳು ಇವತ್ತು ಸಹ ನಮಗೆ ಅವ್ರ ಮೇಲೆ ಅಸೂಯೆ ಇಲ್ಲ. ಬೇರೆ ರಾಜ್ಯಗಳಿಗೆ ಹೆಚ್ಚಿನ ಒಂದು ಅನುಕೂಲ ಆಗಿದೆ ಮತ್ತು ರೈಲುಗಳು ಓಡಾಡ್ತಿದೆ ಅನ್ನೋದನ್ನು ಕೂಡ ನಮ್ಮ ಒಂದು ಗಮನಕ್ಕಿದೆ. ಮತ್ತು ಇನ್ನೊಂದು ಕಡೆ ರಾಜಧಾನಿಗೂ ಮತ್ತು ಕರಾವಳಿಗೆ, ಯಾಕಂದ್ರೆ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ ಇವತ್ತು ನೆರೆ ರಾಜ್ಯಕ್ಕೆ ಹೋದಾಗ ತಮಿಳುನಾಡಿಗೆ ಇವತ್ತು ಅಲ್ಲಿ ಅವ್ರಿಗೆ ಒಂದು ಆರ್ಥಿಕ ಚಟುವಟಿಕೆ, ಅಲ್ಲಿ ಒಂದು ಅವರಿಗೆ ಬಂದರುಗಳು ಇರೋದ್ರಿಂದ ಅದು ಅನುಕೂಲ ಆಗ್ತದೆ. ನಮಗೆ ಅದು ಸೆಟ್ ಬ್ಯಾಕ್ ಇದೆ. ಅದಕ್ಕೆ ಇವತ್ತು ನಾವು ಮಂಗಳೂರಿಗೆ ಸಕಲೇಶ್ಪುರ್ ಸಮೀಪ ಒಂದು ಭೂಲಕ್ಷಣದಿಂದ ಅನಾನುಕೂಲ ಆಗಿರುವಂತಹದ್ದು ಕೂಡ ನಮ್ಮ ಮುಂದಿದೆ. ಸಕಲೇಶ್ವರ ಗುಂಡಿಯ ರಸ್ತೆ ಒಂದು ರೈಲು ಮಾರ್ಗ, ಅವೆರಡು ಸಮಾನಾಂತರವಾಗಿ ಸಾಗುವಂತ ಒಂದು ಆಧುನಿಕ ವ್ಯವಸ್ಥೆ ರೈಲು ಮತ್ತು ಇದನ್ನು ಮಾಡಿದ್ರೆ ಸುಮಾರು 100-120 ಕಿಲೋಮೀಟರ್ ಅಷ್ಟು ವೇಗದಲ್ಲಿ ಮಾಡಿದ್ರೆ ಇವತ್ತು ಆರ್ಥಿಕ ಚಟುವಟಿಕೆಗಳು ನಮಗೂ ಬಂದರುಗಳನ್ನು ಇಂಡಸ್ಟ್ರೀಸ್ ಕೂಡ ಹೆಲ್ಪ್ ಆಗ್ತದೆ ಅನ್ನೋ ಮಾತನ್ನು ಹೇಳಿ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ನಡುವೆ ಏಕಪಥದ ರೈಲ್ವೆ ಮಾರ್ಗ ಈಗ ಕಾಮಗಾರಿ ನಡೀತಾ ತಮ್ಮ ಗಮನಕ್ಕೂ ತಂದಿದ್ದೀನಿ. ಅಲ್ಲಿ ಈಗಾಗಲೇ ಲ್ಯಾಂಡ್ ಎಕ್ವಿಷನ್ 4 ಲೇನ್ಗೆ ಇವತ್ತು ಲ್ಯಾಂಡ್ ಎಕ್ವಿಷನ್ ಮಾಡಿದ್ವಿ. ಅದೊಂದು ತಾವು ಇದನ್ನ ಮಾಡಿಕೊಟ್ರೆ ಆ ಒಂದು ಅನುಕೂಲ ಕೂಡ ಆಗ್ತದೆ. ಆಮೇಲೆ ಇನ್ನೊಂದು, ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು 7 ಹೈಸ್ಪೀಡ್ ರೈಲ್ ನೆಟ್ವರ್ಕ್ಸ್ ಅನೌನ್ಸ್ ಮಾಡಿದ್ದಾರೆ. ಅದು ಬೆಂಗಳೂರು ಹೈದರಾಬಾದ್, ಬೆಂಗಳೂರು ಚೆನ್ನೈ ಇದೆ, ಬೆಂಗಳೂರು ಪುಣೆ ಮತ್ತು ಹೈದರಾಬಾದ್ ಹೋಗ್ತದೆ. ನಮಗೆ ಬೆಂಗಳೂರು ಪುಣೆ ಟು ಅದು ಮುಂಬೈ ಪುಣೆ ಟು ಮುಂಬೈ ಪುಣೆ ಅಂತೂ ಆಗಿದೆ, ಪುಣೆ ಟು ಹೈದರಾಬಾದ್ ಆಗಿದೆ. ಪುಣೆ ಟು ಬ್ಯಾಂಗ್ಳೂರ್ ಆದ್ರೆ ಮಹಾರಾಷ್ಟ್ರ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ತಮ್ಮ ಸಂಸತ್ ಕ್ಷೇತ್ರ ತುಮಕೂರು ಹಿಡ್ಕೊಂಡು ಇವತ್ತು ದಿವಸ ಬಹಳ ದೊಡ್ಡ ಒಂದು ಎಕನಾಮಿಕ್ ಕಾರಿಡಾರ್. ಡಾಕ್ಟರ್ ಮಂಜುನಾಥ್ ಸಾಹೇಬ್, ಇದು ಬಹಳ ಇಟ್ಸ್ ಅ ಬೆಟರ್ ಎಕನಾಮಿಕ್ ಕಾರಿಡಾರ್ ದನ್ ಪುಣೆ ಹೈದರಾಬಾದ್, ಮುಂಬೈ ಪುಣೆ ಟು ಬ್ಯಾಂಗ್ಳೂರ್. ಇಟ್ ಕಟ್ಸ್ ಇನ್ ಟು ಮಹಾರಾಷ್ಟ್ರ, ವೆಸ್ಟರ್ನ್ ಮಹಾರಾಷ್ಟ್ರ, specifically northern Karnataka, central Karnataka, and up to Tumkur, southern Karnataka. It is a very, very important business corridor which have been ನಾನು ಇವ್ರಿಗೂ ಕೂಡ ಅಶ್ವಿನೇಶ್ನವ್ರಿಗೂ ಕೂಡ ನಾನು ಹಿಂದೆ ಸೋಮಣ್ಣ ಅವರ ಜೊತೆಗೂಡಿ ಇವತ್ತು ನಾನು ಅವ್ರಿಗೆ ಮನವಿ ಮಾಡಿಕೊಟ್ಟಿದ್ದೀನಿ. ಅವರು ಕೂಡ ಸಕಾರಾತ್ಮಕವಾಗಿದ್ದಾರೆ. ಮಂಜುನಾಥ್ ಸಾಹೇಬ್, ಸ್ವಲ್ಪ ನೀವು ಇದ್ರ ಬಗ್ಗೆ ಇದು ಮಾಡಿದ್ರೆ ಬೆಂಗಳೂರು ಅಂಡ್ ಮುಂಬೈ IT ಕ್ಯಾಪಿಟಲ್ ಅಂಡ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಎರಡೂ ಕೂಡ ಕನೆಕ್ಟ್ ಆಗಿಬಿಡ್ತದೆ. IT ಕ್ಯಾಪಿಟಲ್ ಕರ್ನಾಟಕ ಅಂಡ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಮುಂಬೈ ಆದ್ರೆ ಬಹಳ ದೊಡ್ಡ ಎಕನಾಮಿಕ್ ಡೆವಲಪ್ಮೆಂಟ್ ಇವತ್ತು ಮಾರ್ಗದಲ್ಲಿ ಆಗ್ತದೆ ಮಾತನ್ನ ಹೇಳಿ, ಅದ್ರ ಜೊತೆಗೆ ಇನ್ನೊಂದು, ಇಲ್ಲಿ ಏನು ನಾವು ಚೆನ್ನೈ ಬೆಂಗಳೂರು ಇದೆ, ಅದನ್ನ ಚೆನ್ನೈ ಬೆಂಗಳೂರನ್ನ ಇವತ್ತು ಸಹ ಮೈಸೂರುವರೆಗೆ ಇವತ್ತು ಸಹ ನಾವು ಹೈ ಸ್ಪೀಡ್ ರೈಲ್ವೆ ನೆಟ್ವರ್ಕ್ ಇದನ್ನ ಮಾಡಿಬಿಟ್ರೆ ಬೆಂಗಳೂರು ಮೈಸೂರು ಕೂಡಿದಂಗಾಗಿ ಬಹಳ ದೊಡ್ಡ ಒಂದು ಬೆಳವಣಿಗೆ ಆಗ್ತದೆ. ಅದಕ್ಕೆ ಮಂಜುನಾಥ್ ಸಾಹೇಬ್, ನೀವು ಸ್ವಲ್ಪ ಇದನ್ನ ತಗೊಂಡ್ರೆ, ನಾವು ನಮ್ಮ ಉತ್ತರ ಕರ್ನಾಟಕ ಹೇಳ್ತೀವಿ, ನಿಮ್ದು ಹೇಳ್ತಾ ಇದೀವಿ. ಈಗ ಬೆಂಗಳೂರು ಚೆನ್ನೈ ಟು ಬೆಂಗಳೂರು ಚೆನ್ನೈ ಏನಲ್ಲ, ಚೆನ್ನೈ ಟು ಬೆಂಗಳೂರು, ಅದು ಫರ್ದರ್ ಮೈಸೂರುವರೆಗೆ ನೀವು ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ ನೀವು ಅದನ್ನ ಮುಂದುವರಿಸಿದ್ರೆ ಬಹಳ ದೊಡ್ಡ ಭಾಗ ಇವತ್ತು ಸಹ ಚನ್ನಪಟ್ಟಣ ಹಿಡ್ಕೊಂಡು ಇಲ್ಲಿಂದೇ ಹಾಯ್ದು ಹೋಗೋದಲ್ಲ ಯೋಗೇಶ್ವರ ಅವರ
ಅದಕ್ಕೆ ಆ ಒಂದು ಇದಕ್ಕೆ ನೀವು ಸೋಮಣ್ಣ ಸಾಹೇಬ್ರಿಗೆ ಅಶ್ವಿನಿ ವೈಷ್ಣವ್ ಅವ್ರಿಗೆ ಹಿಡ್ಕೊಂಡು ಅದನ್ನೊಂದು ಮಾಡಿದ್ರೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಹೆತ್ತು ಹೇಳಿ ನನ್ನ ಬೇಡಿಕೆಯನ್ನು ಕೂಡ ಅವ್ರು ಈಡೇರಿಸಿದ್ದಾರೆ. ನಾವು ವಿಜಯಪುರಿಗೆ ಓವರ್ ನೈಟ್ ಟ್ರೈನ್ ಇರಲಿಲ್ಲ, ಸೋಮಣ್ಣ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಂಡ್ಮೇಲೆ ಗದಗ ಹುಬ್ಳಿ ಬೈಪಾಸ್ ಮೇಲೆ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಕಡೆ ಒಂದೇ ಒಂದು ಬೇಡಿಕೆ ಅಂದ್ರೆ ಒಂದೇ ಭಾರತ ಒಂದು ಮಾಡಿಕೊಡ್ರಿ ಅಂತೇಳಿ ತಮಗೆ ನಾನು ಕೇಳ್ಕೊಂಡು ಇವತ್ತು ಬಹಳ ಕ್ರಿಯಾಶೀಲವಾಗಿ ಇವತ್ತು ಸಹ ನಮ್ಮ ರೈಲ್ವೆ ಸಚಿವರು ಸೋಮಣ್ಣ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾತುಗಳು ಹೇಳ್ತೇನೆ ಅಂದ್ರೆ, ನನಗೆ ಫಸ್ಟ್ ಟೈಮ್ ನಾವು ಸಬರ್ಬನ್ ರೈಲ್ವೆ ಮೀಟಿಂಗ್ ಮಾಡ್ತಾ ಇದ್ದೀವಿ. ಮಾಡಿದಾಗ ಕೆಲವು ವಿಷಯಗಳನ್ನ ಅವ್ರು ಗಮನಕ್ಕೆ ತಂದಾಗ ಇಮಿಡಿಯೇಟ್ಲಿ ಎಂ ಬಿ ಪಾಟೀಲ್ ಅದನ್ನೆಲ್ಲ ನೋಟ್ ಮಾಡ್ಕೊರಿ ಅಂತ ಹೇಳಿ ಇಲಾಖೆ ಅಧಿಕಾರಿಗಳು ಪಡೆದು, ಇಲ್ಲಲ್ಲಪ್ಪ ಎಂ ಬಿ ಪಾಟೀಲ್ ಇಷ್ಟೆಲ್ಲ ನಾನು ಸ್ಟಡಿ ಮಾಡ್ಕೊಂಡಿದ್ದೆಲ್ಲ ಹೇಳ್ತಾ ಇದ್ದಾರೆ. ಸರ್ಕ್ಯುಲರ್ ರೈಲ್ ಮತ್ತು ಸಬರ್ಬನ್ ರೈಲ್ ದೇರ್ ಇಸ್ ನೋ ಕನೆಕ್ಷನ್. ಬಟ್ ಅಫ್ಕೋರ್ಸ್ ಸರ್ಕ್ಯುಲರ್ ರೈಲ್ವೆ ಬರಲಿಲ್ಲ. ಆ ಮಾತು ಬೇರೆ. ಆ ಮಿಸ್ಸಿಂಗ್ ಲಿಂಕ್ಸ್ ಹೇಳಿದಾಗ ಹಿ ವಾಸ್ ವೆರಿ ಮಚ್ ಸಪೋರ್ಟಿವ್. ನಮಗೆ ಇಲ್ಲ ನೀವು ಇಂಥವೇನಾದ್ರು ಇದ್ದಾಗ ನಮ್ಗೆ ಹೇಳುತ್ತಪ್ಪ ನೀನು ಅಂತ ಹೇಳಿ ನನಗೆ ಒಂದು ಸ್ಫೂರ್ತಿಯನ್ನು ಕೂಡ ಅವತ್ತು ಸಹ ಕೊಟ್ಟಿದ್ದನ್ನಂತ ಮಾತನ್ನು ನೆನೆಸಿ ಇವತ್ತು ಬಹಳ ಸಂತೋಷದಿಂದ ಬಂದು ಅವ್ರ ಜೊತೆಗೆ ಈ ಒಂದು ಚನ್ನಪಟ್ಟಣದ ಏಲಿಕೆರೆ ಗೇಟ್ ನಲ್ಲಿರುವಂತಹ LC ಮೇಲ್ಸೇತುವೆ ಏನಿದೆ ಅದನ್ನ ಅವ್ರ ಜೊತೆಗೂಡಿ ನಾವು ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜನರ ಹಿತಕ್ಕಾಗಿ ಇವತ್ತು ಸಹ ಕೆಲಸ ಮಾಡುತ್ತದೆ. ರೈಲ್ವೆ ನೆಟ್ವರ್ಕ್ ಬಹಳ ಮಹತ್ವದ. ನಾವು ಟ್ರೈನ್ ನೆಟ್ವರ್ಕ್, ಪ್ಲೇನ್, ಏರ್ಪೋರ್ಟ್ ಬಗ್ಗೆ ಮಾತಾಡ್ತೀವಿ. ಏರ್ಪೋರ್ಟ್ ಇವತ್ತು ಸಹ ಕೇವಲ ಒಂದು 5%ಗೆ ಅನುಕೂಲ ಆಗ್ತದೆ ಜನರಿಗೆ. ರೈಲ್ವೆ ಇವತ್ತು ಸಹ 100% ಇದಕ್ಕೆ ಅನುಕೂಲ ಆಗ್ತದೆ. ರೈಲ್ವೇಸ್ ಆರ್ ಮೋರ್ ಇಂಪಾರ್ಟೆಂಟ್ ಅನ್ ಏನ್ ಏರ್ಪೋರ್ಟ್ ಸಾಮಾನ್ಯ ವರ್ಗದ ಕೆಲಮಾರ್ಗದ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗುವಂತದ್ದು. ಆ ದಿಶೆಯಲ್ಲಿ ತಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೋಮಣ್ಣ ಸಾಹೇಬ್ರ. ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ಮತ್ತು ನಮ್ಮ ಮಂಜುನಾಥ್ ಸಾಹೇಬ್ರು ಹೇಳಿದ್ರು ಫರ್ದರ್ PWD ರೋಡ್ ಆಗಬೇಕು, ಅದು ಬೆಳೆಸುತ್ತೆ. ನಮ್ಮ ಯೋಗೇಶ್ವರ್ ಅವರು ಡೈನಮಿಕ್ ಮಿನಿಸ್ಟರ್ ಇದಾರೆ, ಅವತ್ತು ಸಹ ಇದು ಶಾಸಕರಿದ್ದಾರೆ, ಮಿನಿಸ್ಟರ್ ಆದ್ರೂ ಕೂಡ ತಪ್ಪೇನಿಲ್ಲ. ಅವತ್ತು ಸಹ ಅವರು ಯಾವಾಗಲೂ ಸ್ಟಾರ್ ನಾವು ಹೇಳ್ತೀವಲ್ಲ, ನಾವೆಲ್ಲ ಟೆಂಪರರಿ, ಯಾವಾಗಲೂ ಅವರು ಸ್ಟಾರ್ ಇವತ್ತು ಸಹ. ಅದಕ್ಕೆ ಆ ಕೆಲಸವನ್ನು ಕೂಡ ಇವತ್ತು ಯೋಗೇಶ್ವರ್ ಅವರು ಮಾಡ್ತಾರೆ ಅನ್ನೋದು ಮಾತು ವಿಶ್ವಾಸವನ್ನು ವ್ಯಕ್ತಪಡಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಸಚಿವರಾದ MB ಪಾಟೀಲ್ ಸರ್ಗೆ ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ